ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ ಒಂದೇ ಕಂಪ್ನಿನಲ್ಲಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಕಾರಣಾಂತರಗಳಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಪ್ರತಿನಿತ್ಯ ನಾನು ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ಒಂದು ಕಂಪ್ನಿ ಕಡೆಯಿಂದ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ 3 ಲೈನ್ಸ್ ನೋಡ್ತಿದ್ದೀರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇಲ್ಲಿ ನಿಮಗೆ ಯಾವೆಲ್ಲ ಜಾಬ್ ಓಪನಿಂಗ್ಸ್ ಇದೆ ಪ್ರತಿಯೊಂದು ನಾವೀಗ ನೋಡ್ತಾ ಹೋಗ್ಬೋದು. ಇಲ್ಲಿ ನೀವು ಫಿಲ್ಟರ್ ಕೂಡ ಮಾಡ್ಕೋಬೋದು. ನಿಮ್ಗೆ ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ ಬೇಕೋ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ವರ್ಕ್ ಟೈಪ್ ನಿಮಗೆ ರಿಮೋಟ್ ಅಂದರೆ ಫುಲ್ ಟೈಮ್ ಆಗಬೇಕೋ, ಪಾರ್ಟ್ ಟೈಮ್ ಆಗಬೇಕೋ, ಇಂಟರ್ನ್ಶಿಪ್ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಲೊಕೇಶನ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಒಂದು ಕರ್ನಾಟಕ ಬೆಂಗಳೂರಿನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅದಕ್ಕೂ ಕೂಡ ಜಾಬ್ ಓಪನಿಂಗ್ಸ್ ಇದೆ. ಫಿನಾನ್ಷಿಯಲ್ ಎಡಿಟರ್ಗೂ ಕೂಡ ಓಪನಿಂಗ್ ಇದೆ. ಮಾರ್ಕೆಟಿಂಗ್ ಇಂಟರ್ನ್ ಕೂಡ ಓಪನಿಂಗ್ ಇದೆ. SEO ರೈಟರ್ ಮತ್ತು ಇನ್ಶೂರೆನ್ಸ್ ಅಡ್ವೈಸರ್. ಇದು ಕಂಪ್ಲೀಟ್ಲಿ ರಿಮೋಟ್, ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮತ್ತು ಸೀನಿಯರ್ ಡೇಟಾ ಅನಾಲಿಸ್ಟ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟೊಂದು ಜಾಬ್ ಓಪನಿಂಗ್ಸ್ ಇದೆ. ಪ್ರತಿಯೊಂದನ್ನು ಕೂಡ ನೀವು ಓಪನ್ ಮಾಡಿ ನಿಮ್ಮ ಒಂದು ಎಜುಕೇಷನ್ಗೆ, ಕ್ವಾಲಿಫಿಕೇಷನ್ಗೆ ನಿಮಗೆ ಸೂಟಬಲ್ ಇದೆ ಅಂತಂದರೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ. ಇದು ಒನ್ ಆಫ್ ದ ಟಾಪೆಸ್ಟ್ ಕಂಪನಿ ಅಂತಲೇ ಹೇಳ್ಬೋದು. ಓಕೆನಾ. ಇವತ್ತು ನಾನು ಪರ್ಟಿಕ್ಯುಲರ್ ಆಗಿ ಒಂದು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಅದು ಇನ್ಶೂರೆನ್ಸ್ ಅಡ್ವೈಸರಿ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಜಾಬ್ ಡೀಟೇಲ್ಸ್ನೆಲ್ಲ ನೋಡ್ತಾ ಹೋಗೋಣ. ನೀವು ಬೇಕಿದ್ರೆ ಇವ್ರದ್ದೇನು ವಿಡಿಯೋ ಇದೆ ನೀವು ಯೂಟ್ಯೂಬಲ್ಲೂ ಕೂಡ ನೋಡ್ಬೋದು. ಸೊ ಯಾವ ರೀತಿಯಾಗಿ ಇಂಟರ್ವ್ಯೂನೆಲ್ಲ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ವೈ ಡಿಟೋ ಅಂತಿದೆ. ದ ಇನ್ಶೂರೆನ್ಸ್ ಇಂಡಸ್ಟ್ರಿ ಈಸ್ ಬ್ಲಡ್ ವಿತ್ ಅ ಗ್ರೀಡ್ ಆ್ಯಂಡ್ ಮಿಸ್ ಸೆಲ್ಲಿಂಗ್ ಆ್ಯಂಡ್ ಸ್ಪ್ಯಾಮ್ ಕಾಲ್ಸ್. ದಟ್ಸ್ ವೈ ವಿ ಕ್ರಿಯೇಟೆಡ್ ಡಿಟೋ ವೇರ್ ಯು ಕ್ಯಾನ್ ಟಾಕ್ ಟು ಅಡ್ವೈಸರ್ಸ್ ವಿತೌಟ್ ದ ವರೀಸ್ ಆಫ್ ಬೀಯಿಂಗ್ ಸ್ಪ್ಯಾಮ್ಡ್ ಆರ್ ಮಿಸ್ಸೋಲ್ಡ್ ವಿತ್ ಅವರ್ ಫ್ರೀ ಕನ್ಸಲ್ಟೇಷನ್, ನೋ ಸ್ಪ್ಯಾಮ್ ಪಾಲಿಸಿ. ಸೊ ಇದು ಡಿಟೋ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಇವಾಗ ಏನೋ ಅಂದರೂ ಒಂದು ಇನ್ಸೂರೆನ್ಸಲ್ಲೂ ಕೂಡ ಇವಾಗ ಸ್ಕ್ಯಾಮ್ ನಡೀತಾ ಇರುತ್ತಲ್ವ. ಸೊ ಅದನ್ನು ತಪ್ಪಿಸೋದಕ್ಕೆ ಈ ಒಂದು ಕಂಪ್ನಿ ನಿಮಗೆ ಕೆಲಸನ ಕೊಡ್ತಾ ಇದೆ. ವಾಟ್ ಮೇಕ್ಸ್ ಅಸ್ ಡಿಟೋ ಅವರ್ ಮಿಷನ್, ವಿ ಗಿವ್ ಯು ದ ಸೇಮ್ ಇನ್ಸೂರೆನ್ಸ್ ಅಡ್ವೈಸ್ ಆಸ್ ಇಫ್ ಯು ವರ್ ಇನ್ ಯುವರ್ ಶೂಸ್, ಡಿಟೋ ಗೆಟ್ ಇಟ್. ಸೊ ಇವ್ರದ್ದು ಒಂದು ಕಂಪನಿ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇದೆ. ಸೊ ಇದನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ನಾನು ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಎಲಿಜಿಬಿಲಿಟಿ ಏನಿದೆ ಇವಾಗ ನೋಡ್ತಾ ಹೋಗೋಣ. ವಾಟ್ಸ್ ಇಟ್ ಲೈಕ್ ಬೀಯಿಂಗ್ ಆ್ಯನ್ ಅಡ್ವೈಸರ್ ಯು ಆಸ್ಕ್. ಇಲ್ಲಿ ನೋ ಸೇಲ್ಸ್ ಟಾರ್ಗೆಟ್, ಅಂದರೆ ಮೇನ್ಲಿ ನಿಮಗಿಲ್ಲಿ ಟಾರ್ಗೆಟು ಇರೋದಿಲ್ಲ. ಇಲ್ಲಿ ಈ ಒಂದು ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅವರು ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇಲ್ಲ. ಓಕೆನಾ. ರಿಕ್ವೈರ್ಮೆಂಟ್ಸ್ ಏನಿದೆ, ಕಮ್ಯುನಿಕೇಷನ್ ಸ್ಕಿಲ್ಲು ಚೆನ್ನಾಗಿರಬೇಕು. ಯಾಕಂತ ಅಂದರೆ ನೀವು ಕಸ್ಟಮರ್ಸ್ ಜೊತೆ ಮಾತಾಡಬೇಕಲ್ಲ, ಹಾಗಾಗಿ. ಮತ್ತು ಅವ್ರ ಕಸ್ಟಮರ್ಸ್ ಆಗಲಿ ಬೇರೆಯವರಾಗಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ನೀವು ಅಟೆನ್ಷನ್ ಆಗಿ ಕೇಳಿಸ್ಕೋಬೇಕು. ಇಲ್ಲಿ ಲ್ಯಾಂಗ್ವೇಜ್ ಪ್ರೋನೆಸ್ಸು ಎ ಗುಡ್ ಕಮಾಂಡ್ ಆಫ್ ಇಂಗ್ಲೀಷ್. ಇಲ್ಲಿ ಇಂಗ್ಲೀಷು ಚೆನ್ನಾಗಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಇನ್ನು ಇದನ್ನೆಲ್ಲ ನೋಡ್ಕೋಬೋದು. ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಇಂಗ್ಲೀಷು ಚೆನ್ನಾಗಿ ಬರ್ತಿದೆ ಅಂತಂದರೆ. ಇಲ್ಲಿ ನಿಮಗೆ ಏನೇನು ಸಿಗ್ತಾ ಇದೆ, ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ನೋಡೋದಾದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಆಪರ್ಚುನಿಟಿ ಫಾರ್ ಗ್ರೋತ್, ನಿಮ್ಮ ಒಂದು ಕೆರಿಯರ್ ತುಂಬಾ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಕಂಪ್ನಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇದು ಹೆಲ್ತ್ ಇನ್ಸೂರೆನ್ಸ್ ಕೂಡ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ. ಸ್ಯಾಲ್ರಿ ವೈಸು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಿಮಗೆ ವೆಲ್ನೆಸ್ ಲೀವ್ಸ್ ಅಂತ ಕೂಡ ಕೊಡ್ತಾ ಇದ್ದಾರೆ. ಲೀವ್ಸು ಕೂಡ ಚೆನ್ನಾಗಿರುತ್ತೆ. ಆಫ್ ಸೈಟ್ ಆ್ಯಂಡ್ ಈವೆಂಟ್ಸು ಕೂಡ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಈಗ ಇಂಟರ್ವ್ಯೂ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ಅಂತಂದರೆ, HR ಇಂಟ್ರೊಡಕ್ಟರಿ ಕಾಲ್ ಆಗಿರುತ್ತೆ. ಸೊ HR ನಿಮಗೆ ಕಾಲ್ ಮಾಡ್ತಾರೆ. ಟಾಸ್ಕ್ 1ಅಲ್ಲಿ ನಿಮ್ಮ ಒಂದು ಸ್ಕಿಲ್ಸ್ನ ನೀವು ತೋರಿಸ್ಬೇಕಾಗತ್ತೆ. ಮತ್ತು
ನಿಮಗೆ ಅದ್ರ ಬಗ್ಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಕೂಡ HR ಗೆ ನೀವು ಹೇಳ್ಬೇಕಾಗುತ್ತೆ. ಫೈನಲ್ ರೌಂಡು ನಿಮಗೆ ಮ್ಯಾನೇಜರ್ ಜೊತೆ ಇರುತ್ತೆ. ದ ಲಾಸ್ಟ್ ಸ್ಟೆಪ್ ಟುವರ್ಡ್ಸ್ ಜಾಯ್ನಿಂಗ್ ಅವರ್ ಟೀಮ್. ಸೊ ಇಲ್ಲಿ ನೋಡ್ಬೋದು, ಒನ್ಸ್ ಯು ಫಿಲ್ ದ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಯು ವಿಲ್ ಬಿ ರಿಕ್ವೈರ್ಡ್ ಟು ರೆಕಾರ್ಡ್ ಎ ಶಾರ್ಟ್ ವಿಡಿಯೋ ರೆಸ್ಯೂಮ್. ಸಬ್ಮಿಟಿಂಗ್ ದಿಸ್ ವಿಡಿಯೋ ರೆಸ್ಯೂಮ್ ಈಸ್ ಮ್ಯಾಂಡೇಟರಿ. If you do face as less in recording a video CV, please send an email to careers.in. ಸೊ ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ದು ಶಾರ್ಟ್ ವಿಡಿಯೋನ ಮಾಡಿಬಿಟ್ಟು ಇಲ್ಲೇನು ಇಮೇಲ್ ID ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಕೆಳಗಡೆ, ಆ ಇಮೇಲ್ IDಗೆ ನಿಮ್ಮ ಒಂದು ವಿಡಿಯೋನ ಸೆಂಡ್ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಪ್ಲೀಸ್ ನೋಟ್ ಬಿವೇರ್ ಆಫ್ ಫ್ರಾಡ್ಯುಲೆಂಟ್ ರಿಕ್ವೈರ್ಮೆಂಟ್ ಏಜೆಂಟ್ಸ್. ಸೊ ಇಲ್ಲಿ ಇವರು ಕಂಪ್ನಿ ಕಡೆಯಿಂದ ಯಾವುದೇ ರೀತಿಯಾದಂಥ ಅಮೌಂಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅದಿಷ್ಟು. ಸೊ ನಿಮ್ಮ ಒಂದು ರೆಸ್ಯೂಮ್ನ ಶಾರ್ಟ್ ವಿಡಿಯೋ ಆಗಿ ಮಾಡಿಬಿಟ್ಟು ಒಂದು ನಿಮಿಷ ಇರಲಿ. ಅದನ್ನು ನೀವು ಅಂದರೆ ನಿಮ್ಮ ಹೆಸ್ರೇನು, ನಿಮ್ದು ಯಾವ ಊರು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನೀವು ಎಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕಾಗುತ್ತೆ. ಓಕೆನಾ. ಸೊ ಈ ಕಂಪ್ನಿನ ನೀವು ಯಾಕೆ ಚೂಸ್ ಮಾಡ್ಕೊಂಡ್ರಿ ಪ್ರತಿಯೊಂದನ್ನು ನೀವು ಇಲ್ಲಿ ಹೇಳ್ಬೇಕಾಗುತ್ತೆ ಶಾರ್ಟ್ ವಿಡಿಯೋ ರೆಸ್ಯೂಮಲ್ಲಿ. ಓಕೆನಾ. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡೋದು, ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೆಡ್ ಕಲರಲ್ಲಿ ಇಂಟು ಮಾರ್ಕ್ ಏನಿದೆ ಅದೆಲ್ಲ ಕಂಪಲ್ಸರಿ. ಫಸ್ಟ್ ನೇಮಲ್ಲಿ ನಿಮ್ಮ ನೇಮ್ ಹಾಕಿ, ಸರ್ನೇಮ್ ಇತ್ತು ಅಂತಂದರೆ ಲಾಸ್ಟ್ ನೇಮಲ್ಲಿ ಹಾಕಿ, ಇಲ್ಲ ಅಂತಂದರೆ ನಿಮ್ಮ ಇನಿಷಿಯಲ್ ಹಾಕಿ. ನೀವು ಯೂಸ್ ಮಾಡೋಂಥ ಇಮೇಲ್ ID, ನೀವು ಯೂಸ್ ಮಾಡೋಂಥ ಫೋನ್ ನಂಬರ್. ಓಕೆನಾ. ಪ್ಲೀಸ್ ನೋಟ್ ದ ಫಾಲೋಯಿಂಗ್ ಸ್ಟೆಪ್ಸ್ ಟು ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಅಂತ ಇದೆ. ಪ್ಲೀಸ್ ಫಿಲ್ ದ ಬಿಲೋ ಅಪ್ಲಿಕೇಶನ್ ಫಾರ್ಮ್. ಓಕೆ. ಇಲ್ಲಿ ನೋಟಿಸ್ ಪೀರಿಯಡು ನೀವೇನಾದರೂ ಫ್ರೆಶರ್ ಆಗಿದ್ದರೆ ಕ್ಯಾನ್ ಜಾಯಿನ್ ರೈಟ್ ಅವೇ ಅಂತ ಕೊಡಿ. ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನಿಮ್ಮ ಒಂದು ಕಂಪ್ನಿನಲ್ಲಿ ನಿಮಗೆ ನೋಟಿಸ್ ಪೀರಿಯಡ್ ಎಷ್ಟಿದೆ ಅದನ್ನು ಇಲ್ಲಿ ಟಿಕ್ ಮಾಡಿಕೊಡಿ. ಸೊ ಫ್ರೆಶರ್ ಆಗಿದ್ದರೆ ಎನ್ನೆ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿದ್ದರೆ ನಿಮ್ಮ ಒಂದು ಸ್ಯಾಲ್ರಿನ ಇಲ್ಲಿ ನೀವು ಇದು ಮಾಡಬೇಕಾಗುತ್ತೆ. ಹೌ ಡಿಡ್ ಯು ಫೌಂಡ್ ಔಟ್ ಅಬೌಟ್ ದಿಸ್ ಆಪರ್ಚುನಿಟಿ ಅಂತ ಇದೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಹಾಕಿ, ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಓಕೆನಾ. ಆರ್ ಯು ಆ್ಯನ್ ಎಂಪ್ಲಾಯಿ ರೆಫರಲ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಎಂಪ್ಲಾಯಿ ರೆಫರ್ ಇತ್ತು ಅಂತಂದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಇಫ್ ಎಸ್ ದೆನ್ ಮೆನ್ಷನ್ ದ ಎಂಪ್ಲಾಯಿ ID. ಸೊ ಎಸ್ ಆಗಿದ್ದರೆ ಆ ಒಂದು ಎಂಪ್ಲಾಯಿದು ID ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲಿಸ್ನಿಂಗ್ ವೈಲ್ ಸ್ಪೀಕಿಂಗ್ ವಿತ್ ಕ್ಲೈಂಟ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಇನ್ಸೂರೆನ್ಸ್ ಅಡ್ವೈಸರ್. ಸೊ ಈ ಕ್ವಶನ್ಗಳನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಗೂಗಲ್ ಮಾಡಿ. ಸೊ ಅಲ್ಲಿ ಏನು ಆನ್ಸರ್ಸ್ ಬರುತ್ತೆ ಅದನ್ನೆಲ್ಲ ಕೂಡ ಇಲ್ಲಿ ಫಿಲ್ ಮಾಡಿ. ಓಕೆನಾ. ಡು ಯು ಹ್ಯಾವ್ ಎನಿ ಪೆಂಡಿಂಗ್ ಕ್ರಿಮಿನಲ್ ಕೇಸಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನೂ ಇರೋದಿಲ್ಲ, ನೋ ಅಂತ ಹಾಕಿ. ಅಪಾನ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಯು ವಿಲ್ ರಿಸೀವ್ ಆ್ಯನ್ ಇಮೇಲ್ ರಿಕ್ವೆಸ್ಟಿಂಗ್ ಯು ಟು ಕಂಪ್ಲೀಟ್ ಆ್ಯನ್ ಅ ವಿಡಿಯೋ ಸ್ಕ್ರೀನಿಂಗ್ ಟೆಸ್ಟ್. ಸೊ ಇದೆಲ್ಲ ಫಿಲ್ ಮಾಡಿದ ಮೇಲೆ ನಿಮಗೆ ಒಂದು ನೀವು ಏನು ಇಮೇಲ್ ID ಹಾಕಿರ್ತೀರಲ್ಲ ಆ ಒಂದು ಇಮೇಲ್ IDಗೆ ಕಂಪ್ನಿ ಕಡೆಯಿಂದ ಒಂದು ಮೇಲ್ನ ಕಳಿಸ್ತಾರೆ. ಆ ಮೇಲ್ನ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ವಿಡಿಯೋ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಓಕೆನಾ. ಕೈಂಡ್ಲಿ ಅಪ್ಲೋಡ್ ದಿಸ್ ವಿಡಿಯೋ CV ಥ್ರೂ ಎ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್. ಸೊ ಈ ಒಂದು ವಿಡಿಯೋನ ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಶೇರ್ ಮಾಡಬೇಕಾಗುತ್ತೆ. ಸೊ ನೀವು ಮೊಬೈಲು, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಇಲ್ಲಾಂದರೆ ಮೊಬೈಲ್ನಲ್ಲೇ ಕ್ರೋಮ್ ಏನೋ ಓಪನ್ ಮಾಡ್ತೀರಾ, ನಿಮ್ಮ ರೈಟ್ ಸೈಡಲ್ಲಿ ಒಂದು ದೊಡ್ಡದಾಗಿರೋ 3 ಡಾಟೆಡ್ ಲೈನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಬಂದಾಗ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ. ಇನ್ ಕೇಸ್ ಯು ಹ್ಯಾವಂಟ್ ರಿಸೀವ್ ದಿಸ್ ಇಮೇಲ್ ವಿ ಕೈಂಡ್ಲಿ ಸಜೆಸ್ಟ್ ಚೆಕಿಂಗ್ ಯುವರ್ ಸ್ಪ್ಯಾಮ್. ಸೊ ನಿಮಗೆ ಏನಾದರೂ ಈ ಕಂಪ್ನಿ ಕಡೆಯಿಂದ ಮೇಲ್ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಇಮೇಲ್ನ ಓಪನ್ ಮಾಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಕೆಳಗಡೆ ಸ್ಪ್ಯಾಮ್ ಅನ್ನೋ ಒಂದು ಫೋಲ್ಡರ್ ಇರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ನೋಟ್ ಇಟ್ ಈಸ್ ಮ್ಯಾಂಡೇಟರಿ ಟು ಸಬ್ಮಿಟ್ ದಟ್ ಇನ್ ಆರ್ಡರ್ ಟು ಟೇಕ್ ಯುವರ್ ಫಾರ್ವರ್ಡ್. ಸೊ 2-3 ಬಾಕ್ಸನ್ನು ಟಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀರಾ. ಓಕೆನಾ. ಸೊ ಇದೊಂದು ಒಳ್ಳೆ ಕಂಪ್ನಿ, ನಿಮಗೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಒಳ್ಳೆ ಏನು ಜಾಬ್ ಸೆಕ್ಯೂರಿಟಿ ಕೂಡ ಇದೆ. ಯಾವುದೇ ರೀತಿಯಾದಂಥ ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿಲ್ಲ, ಹಾಗಾಗಿ 10th ಆಗಿರೋರು PU ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾವ ರೀತಿಯಾಗಿ ನೀವು ಈ ಒಂದು ಕಂಪ್ನಿಗೆ, ಈ ಒಂದು ಜಾಬ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ನಿಮ್ಮ ಒಂದು ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ DITTO ಸ್ಪೇಸ್ ಇನ್ ಅಂತ ಕೊಡಿ. ಡಿಟೋ ಇನ್ ಅಂತ ಕೊಟ್ಟರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನಂತರ ನೀವು ಏನೇನು ಪ್ರೋಸೆಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಆ ರೀತಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.